ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ಬಂದಿದ್ದೆವು ಪೋಖ್ರಾಕ್ಕೆ, ಇವತ್ತು ನಾವು ಹೊಂಟೆವು ಮಸ್ಟ್ಯಾಂಗ್ ವ್ಯಾಲಿಗೆ. ನಿನ್ನೆ ರಾತ್ರಿ ಬರೋದೇ 2 ಆಗಿತ್ತು ಟೈಮ್. 2ಕ್ಕೆ ಬಂದ್ಮ್ಯಾಗೂ ನಮ್ಮ ಎಮ್ ಟಿದೇನು ಟಾಪ್ ಬಾಕ್ಸ್ ಹಾಕಿದ್ವಲ್ಲ, ಕೆಳಗೆ ಏನು ಬಂದಿರ್ತೈತಲ್ಲ ಆ ರೋಡಿಂದ 2 ಥ್ರೆಡ್ಗಳು ಕಟ್ಟಾಗಿ ಒಳಗೆ ಸಿಕ್ಕೊಂಡ್ಬಿಟ್ಟಿದ್ವು. ಸೊ ಅದ್ರ ಸಂಬಂಧ ಇವತ್ತು ಮುಂಜಾನೆ ಜಲ್ದಿ ಬಿಡ್ಬೇಕಂದಿದ್ದೆವು, ಜಲ್ದಿ ಬಿಡೋದಾಗಲಿಲ್ಲ ಇವತ್ತು. ಸೊ ಏನು ಮಾಡಿದೆವು ಅಂದ್ರೆ, ಮುಂಜಾನೆ ಅದು ಗಾಡಿ ತೊಗೊಂಡು ಹೋಗಿ ಮೆಕ್ಯಾನಿಕ್ ಕಡೆ ಒಯ್ದು ಅವು 2 ಥ್ರೆಡ್ ತೆಗೆಸ್ಕೊಂಡು ಹೊಸ ಥ್ರೆಡ್ ಹಾಕ್ಸ್ಕೊಂಡು ಗಾಡಿ ರಿಪೇರಿ ಮಾಡ್ಕೊಂಡು ಈಗ ಬಂದೀವಿ. ಸೊ ಮುಂಜಾನೆ ಏನು ಮಸ್ತ್ ವ್ಯೂ ಇತ್ತಂದರೆ, ಇಲ್ಲಿ ಹಿಮಾಲಯಸ್ ಕಾಣತ್ತಿದ್ದೀವಿ ರೀ. ಇಲ್ಲಿ ಅಲ್ಲಿ ಈಗೇನು ಫಾಗ್ ತುಂಬ್ಕೊಂಡಿದ್ಲ, ಅಲ್ಲೇನು ಮಾಡಿ ಕಾಣತ್ತಾವಲ್ಲ, ಅದ್ರ ಹಿಂದೆ ಪೂರಾ ಮಸ್ತ್ ಹಿಮಾಲಯಸ್ ಕಾಣತ್ತಿದ್ದು. ಅದು ನಿಮಗೆ ತೋರಿಸ್ಬೇಕಂದೆ ಅವೇನು ಮಾಡಿ ಹೋಗೋಕೆ ತಯಾರಿಲ್ಲ. ಈಗ ಅಲ್ಲೇ ಹೊಂಟೇವಿ, ಅಲ್ಲೇ ಹೋಗಿ ಅಲ್ಲೇ ನೋಡೋಣಂತ. ಇಲ್ಲಿದಿಂದ ನಾವು ಹೊಂಟೇವಿ ಮುಕ್ತಿನಾಥ್ ಟೆಂಪಲ್ಗೆ, ಮಸ್ಟ್ಯಾಂಗ್ ವ್ಯಾಲಿನಾಗ ಐತಿ. ಸೊ ಇಲ್ಲಿದಿಂದ ಅದು 183 ಕಿಲೋಮೀಟ್ರ್ ಅದು. ಸೊ 183 ಕಿಲೋಮೀಟ್ರ್ ಅಂದರೆ ಒಂದು 50 ಕಿಲೋಮೀಟ್ರ್ ನಮಗೆ ಘಾಟ್ ಸೆಕ್ಷನ್ ಸಿಗ್ತದೆ. 50 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಕವರ್ ಮಾಡೋಕ್ಕೆ ಏನಿಲ್ಲ ಅಂದ್ರೆ ನಮಗೆ 3 ತಾಸು ಅಂದರೂ ಬೇಕೇ ಬೇಕು. ನಿನ್ನೆ ರಾತ್ರಿ 100 ಕಿಲೋಮೀಟ್ರ್ ಬರೀ ಕ್ರಾಸ್ ಮಾಡೋಕ್ಕೆ ನಾವು 5ರಿಂದ 5.5 ತಾಸು ತೊಗೊಂಡೇವ್ರಿ ಆ ಘಾಟ್ ಸೆಕ್ಷನ್ ಕವರ್ ಮಾಡೋಕ್ಕೆ. ಭಾಳ ಡೇಂಜರ್ ಇತ್ತು. ನಿನ್ನೆ ಚಿರತೆನೂ ಕಂಡದ್ದು ನಮ್ಮ ಹುಡುಗರಿಗೆ. ಸೊ ಇದರ ನೋಡ್ಕೊಂಡು ಓಡಿಸ್ಬೇಕೀಗ ಅಷ್ಟೇ, ಮತ್ತೇನಿಲ್ಲ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಐತಿ. ಎಲ್ಲಿ ನೋಡಿದ್ರು ಪೂರಾ ಬರೀ ಗುಡ್ಡುಗಳೇ ಕಾಣ್ತಾವೆ. ನೀವು ಇಲ್ಲಿ ನೋಡ್ರಿ, ಅಲ್ಲಿದಿಂದ ಸ್ಟಾರ್ಟ್ ಆಗಿದ್ದು ಪೂರಾ ಇದೆ ನೋಡ್ರಿ. ಪೂರಾ ಹಿಮಾಲಯನ್ ರೇಂಜ್ ಸ್ಟಾರ್ಟ್ ಆಗೋದೇ ಈ ಸೈಡಿಂದ. ಎಲ್ಲೇ ಹೊಂಟೇವಲ್ಲ, ಅಲ್ಲಿ ಮುಕ್ತಿನಾಥ್ ಟೆಂಪಲ್ಗೆ ಹೋಗಿ ಅಲ್ಲಿ 108 ನಳಗಳು ಅದಾವಂತ್ರಿ, ಅಲ್ಲಿ ಜಳಕ ಮಾಡ್ಬೇಕನ್ನತ್ತಾರೆ. ಸೊ ಟೆಂಪ್ರೇಚರ್ ನೋಡಿದ್ರೆ ಮೈನಸ್ನಾಗ ಪಕ್ಕ ಹೋಗ್ತೈತಿ. -5, -6 ಅಂತೂ ಆರಾಮ್ಸೆ ಹೋಗಿ ಹೋಗ್ತದೆ. ನೋಡೋಣ ಅಲ್ಲಿ ಹೋಗಿ ಏನಾಗ್ತೈತಿ. ಸ್ನಾನ ಅಂತೂ ಮಾಡೇಬೇಕು. ಅಲ್ಲಿ ನೋಡ್ರಿ ಬೈಕ್, ಅಲ್ಲೆರಡು, ಇಲ್ಲೊಂದು, ಇಲ್ಲಿ ಹೊರಗೆ ನನ್ನ ಬೈಕ್ ಒಂದು, ಇಲ್ಲಿ ಅದು ಪಲ್ಸರ್. ನೋಡೋಣ ಏನಾಕೈತೆ ಏನಿಲ್ಲ ಅನ್ನೋದು ಮತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ. ಈಗ ಡೈರೆಕ್ಟ್ ಸಿಗೋ ನಿಮ್ಮ ಮೋಟೋ ಬ್ಲಾಗ್ನಾಗ. ಫಸ್ಟ್ ಹೋಗಿ ಇಲ್ಲೇ ಇಲ್ಲರಿ ನಾಷ್ಟ ಮಾಡೋದು, ನಾಷ್ಟ ಮಾಡಿಂದ ಮುಂದೆ ಹೋಗೋಣಂತ್ರಿ. ಸೊ ಸಿಗೋಣ. ನೆಗಡಿ ಕೆಮ್ಮು ಜೋರಾಗ್ಬಿಟ್ಟಾರ. ಕೋಲ್ಡ್ ಸ್ಟಾರ್ಟ್ ಮಾಡೋ ಮುಂದೆ ಒಂದು ಗಜ್ಗಿ ಚಲೋ ಹೋಗ್ತದೆ. ಗಾಡಿ ಬಿಟ್ಟೆವು ಕೋಲ್ಡ್ ಸ್ಟಾರ್ಟ್ ಆಗಕ್ಕೆ, ಗಾಡಿನೂ ಭಾಳ ಹೊಲ್ಸಾಗ್ಯದ. ಸೊ ಇಲ್ಲಿ ಏನು ರೂಮ್ ಹಿಡಿದೇವಲ್ಲ, ಇಲ್ಲಿ 2 ದಿನ ಹಿಡಿದೆವು. ಯಾಕಂದ್ರೆ ಇವತ್ತು ಪೋಖ್ರಾದಿಂದ ಮಸ್ಟ್ಯಾಂಗ್ ವ್ಯಾಲಿ ಮುಕ್ತಿನಾಥ್ ಟೆಂಪಲ್ಗೆ ಹೋಗಿ ಇವತ್ತೇ ಹೊಳ್ಳಿ ಬರ್ಬೇಕು. ಎಷ್ಟೇ ಲೇಟ್ ಆದ್ರೂ 12 ಆಗಲಿ 1 ಆಗಲಿ ಇವತ್ತೇ ಬಂದೇವು ಅಂದ್ರೆ ನಾಳೆ ನಾವು ಕಾಠ್ಮಂಡುಗೆ ಹೋಗೋಕೆ ಟೈಮ್ ಸಿಗ್ತದೆ. ಯಾಕಂದ್ರೆ ನಾವು ಪರ್ಮಿಟ್ ತೊಗೊಂಡಿದ್ದೆ 4 ದಿನ. ಇವತ್ತಿದು 2ನೇ ದಿನ ಅದ. ಸೊ ಎಟ್ಟಕ್ಕಂದ್ರೆ ಜಲ್ದಿ ಏನಿಲ್ಲ, ಒಂದಿನ ಲೇಟ್ ಆದರೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡೋದು, ತೆರಿ ಕಟ್ಸೋದಿಲ್ಲ ನೋಡ್ರಿ. ಯಾಕಂದ್ರೆ ಇನ್ನೂ ಇಲ್ಲಿ ಪರ್ಮಿಟ್ ತೊಗೋಬೇಕ್ರಿ. ಇಲ್ಲಿ ಏನೋ ಅಲ್ಲಿ ಮುಕ್ತಿನಾಥ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಪೂರಾ ಐಸಿರು ಏರಿಯಾ ಐತಿ. ಸೊ ಅಲ್ಲಿ ಹೋಗ್ಬೇಕಂದ್ರೆ ನಾವು ಏನೋ ಪರ್ಮಿಟ್ ತೊಗೋಬೇಕು. ಫುಲ್ ಚಲೋ ರೋಡು ಬಂದಾಯಿತು. ಏನು ಸ್ವಲ್ಪ ಚಲೋ ರೋಡ್ ಐತೆ ಅಂತ ಹೇಳತ್ತಾರ, ಏನಕ್ಕ ಗೊತ್ತಿಲ್ಲ. ಆದ್ರೆ ಗುಡ್ ಇಲ್ಲೇ ಚಲೋ ಆಗ್ತದೆ ನೋಡ್ರಿ. ಇದೆಂಥ ರೋಡು ಮರ, ಪೂರಾ ನೇಪಾಳ ಹಿಂಗೆ ಇದೆನಾ. ನಮ್ಮ ಬೈಕಿಗೆ ನಡೆದು ಬಿಡ್ತಿದ್ದಾರೆ. ಯಾಕಂದ್ರೆ ಲಾಂಗ್ ಸಸ್ಪೆನ್ಷನ್ ಅದಾವೆ, ಹೆಂಗಂದ್ರೆ ತಡೀತದೆ. ಆದ್ರೆ ಅವು ಸ್ಪೋರ್ಟ್ಸ್ ಬೈಕ್ದು ಏನದಾವಲ್ಲ, ಅವೇ ಒದ್ದಾಡಿ ಹೋಗ್ತಾವೆ ಇಲ್ಲಿ. ಅದ್ರದ್ದು ಫೋಕ್ ಆಯಿಲ್ ಏನಾರು ಲೀಕ್ ಆಯ್ತಂದ್ರೆ ಅದೊಂದು ಕಿರಿಕಿರಿನೇ, ಆಗಂಗಿಲ್ಲ. ಆಲ್ಮೋಸ್ಟ್ ಅದೊಂದು ಅಂಜಿಕೆ ಇರ್ತೈತಲ್ಲ, ಹೋಗ್ಬೋದು ಅಂತೇಳಿ ಅದ್ರ ಮ್ಯಾಗ ಹೇಳಿದೆ. ಸಣ್ಣದಿ ಐತೆ ನೋಡ್ರಿ ಇಲ್ಲಿ. ಇಲ್ಲಿ ನಮ್ದು ಇಂಡಿಯಾ ಸಿಮ್ ನಡೆಯಂಗಿಲ್ಲ ರೀ. ಜಿಯೋ ಆಯ್ತು, ಏರ್ಟೆಲ್ ಆಯ್ತು, BSNL ಆಯ್ತು, ಯಾವುದ್ಯಾವುದು ನಡೆಯಂಗಿಲ್ಲ. ಇಲ್ಲೇ ಒಂದು ಸಿಮ್ ಬೇರೆ ತೊಗೋಬೇಕು ನೀವು. ಏನು ಇಲ್ಲಿ ಒಳಗೂ ಸಿಗ್ತಾವೆ ಸಿಟ್ಯಾಗ. ಏನು ನೀವು ಬಾರ್ಡರ್ ಎಂಟ್ರ್ ಹಾಕಿರಲ್ಲ ಅಲ್ಲಿ ಸಿಗ್ತಾವೆ ನಿಮ್ಗೆ. ಅನ್ಲಿಮಿಟೆಡು ಬರ್ತದೆ. ಆದ್ರೆ ಇಂಟರ್ನ್ಯಾಷನಲ್ ಕಾಲ್ ಸಂಬಂಧ ನೀವು ಬೇರೆ ಅಮೌಂಟ್ ಪೇ ಮಾಡೋಕ್ಕಾಗ್ತದೆ. ನಾವೇನು ಇಂಟರ್ನ್ಯಾಷನಲ್ ಕಾಲ್ ಸಂಬಂಧ ತೊಗೊಂಡಿದ್ದಿಲ್ಲ. ಏನು ಬಂದಿದೆ 4 ದಿನ ಅಲ್ಲ. ಸೊ 4 ದಿನದ ಸಂಬಂಧ 149 ರೀಚಾರ್ಜ್ ಮಾಡಿಸಿದೆ. ಅಂದ್ರೆ ಇಲ್ಲಿದು ಎಷ್ಟು ಮಾತಾಡಿದ್ರು ಅನ್ಲಿಮಿಟೆಡ್ ನೆಟ್, ಕಾಲ್ ಫ್ರೀ ಇಲ್ಲ. ಕಾಲಿಗೆ ಅಮೌಂಟ್ ಐತಿ, ಇಷ್ಟೇ ಟೈಮ್ ಅಂತ ಹೇಳಿ ಐತೆ. ಅಷ್ಟಕ್ಕಷ್ಟೇ ಅದು ನಡೀತೈತಿ.
ಸೊ ಇಲ್ಲಿ ಒಂದು ಸಿಮ್ 350 ರೂಪಾಯಿ. ಹಾಂ, 350 ರೂಪಾಯಿ ಬಿತ್ತು. ಟೋಟಲ್ 5 ಮಂದಿ 5 ಬೈಕ್, ಒಂದೊಂದು ಗಾಡಿಗೆ ಒಂದೊಂದು ಸಿಮ್ ಇರಲಿ ಅಂತ ಹೇಳ್ಕೇಳಿ ನಾವು 5 ಸಿಮ್ ತೊಗೊಂಡೇವಿ. ಅಂದ್ರೆ ಹೈವೇ ಮಸ್ತ್ ನೋಡ್ರಲ್ಲಿ, ಫುಲ್ ಕರ್ವಿಂಗ್. ಏನಿಲ್ಲ, ಇಲ್ಲೊಂದು ಸ್ವಲ್ಪ ತಟ್ಟೆ ಹೈವೇ ಇದೆ, ಆಮೇಲೆ ಹೊಳ್ಳೆ ಗುಡ್ಡ ಇರೋದು ಯಾಕೈತೆ ನಮ್ದು. ನಿನ್ನೆ ರಾತ್ರಿ ಎಕ್ಸ್ಪೀರಿಯನ್ಸ್ ಏನಿತ್ತಂದ್ರೆ, ನಿನ್ನೆ ಆ್ಯಕ್ಚುಲಿ ಏನು ನಾವು ದಿನದಾಗ ಏನರ ಘಾಟ್ ಹತ್ತಿದ್ದೇವೆ ಅಂದ್ರೆ ಪಕ್ಕಾ ಬ್ಲಾಗ್ ಮಾಡಿರ್ತಿದ್ದೆ, ಅದ್ರದ್ದು ವಿಡಿಯೋ ಅಂತೂ ಪಕ್ಕಾ ಮಾಡಿರ್ತಿದ್ದೆ. ಅದನ್ನು ಮಿಸ್ ಮಾಡಬಾರ್ದಿತ್ತು. ಏನು ಕರ್ವಿಂಗ್ಸ್ ಅವು ಘಾಟ್ ಸೆಕ್ಷನ್ದಾಗ, ಫುಲ್ ಮಸ್ತ್. ಅವು ಬಿಟ್ಟಿದ್ದಕ್ಕೆ ಭಾಳ ರಿಗ್ರೆಟ್ ಆಗತ್ತೈತಿ. ಬಟ್ ಅದೇ ನಾವು ಅದ್ರಕ್ಕಿಂತ ಮಸ್ತ್ ಇವತ್ತು ಹೊಂಟೇವಲ್ಲ ಈ ಸದ್ದ, ಅದ್ರಕ್ಕಿಂತ ಭಾರಿ ಐತೆ ಅದು. ಇಲ್ಲಿ ಇವತ್ತು ನಮಗೆ ಹಿಮ ಸಿಗ್ಬೋದು, ಇವತ್ತು ಐಸ್. ವಿ ಕ್ಯಾನ್ ಗೆಟ್ ಐಸ್ ಟುಡೇ. ಓಕೆ, ಏನು ವ್ಯೂ ಬಂತು. ಇಂಥ ಗುಡ್ಡ ಬೆಟ್ಟ ನಡವರ್ಕ ನೇಪಾಳ ಒಂದು ದೇಶದಾಗ ನಾವು ನಮ್ಮ ಬೈಕ್ ತಗೊಂಡು ಈ ಹೈವೇನಾಗ ಓಡ್ಸತ್ತೇವಿಲ್ಲ. ಅದು ನಮ್ಮ ಕರ್ನಾಟಕದ ಬೈಕ್ K28 ವಿಜಯಪುರ. ಪ್ರೌಡ್ ಆಫ್ ಅವರ್ ಸೆಲ್ಸ್. ರುಬ್ಬ್ಯಾಡೋ ಟೈಮ್. ಇದೇನು ಮಿರರ್ ಕಾಣತ್ತೈತಪ್ಪ, ಇದೊಂದು ಬಾದ ಆಗ್ಬಿಟ್ಟೈತಿ. ಬರೀ ಕೆಳಗೆ ಹೊಂಟದ, ಹಿಂದಿನ ಏನೂ ಕಾಣತ್ತಿಲ್ಲ. ನಡೆ, ರುಬ್ಬ್ಯಾಡೋ ಟೈಮ್ ಸ್ಟಾರ್ಟ್. ಬೂ ಬರೇ ಇಡಿ ಆತೈತಿ. ಅಲ್ಲಂತರೂ ಒಂದೊಂದು ಸಣ್ಣ ಸಣ್ಣ ಮನೆ ಕಟ್ಟ್ಯಾರ. ಅವಂತರೂ ಅಲ್ಟಿಮೇಟ್ ಅದಾವ. ಇಲ್ಲಂತೂ ಬರೀ ಹೋಗೋದು ದಾರಿನೇ ಅಲ್ಟಿಮೇಟ್ ಐತಂದ್ರೆ ಮತ್ತು ದೇವಂತರೂ ಮೊದಲೇ ಇದು ಬಿಡ್ರಿ. ಆ ವ್ಯೂ ಕೂಡ ದಾರಿನೂ ಅಲ್ಟಿಮೇಟ್ ಐತಿ. ಆದ್ರೆ ಒಂದು ಲಪಡ ಏನು ಗೊತ್ತೇನೆ, ಇಲ್ಲಿ ರೋಡ್ ಸರಿ ಇಲ್ಲ ಅಷ್ಟೇ. ಒಂದೊಂದು ಕಡೆ ನೋಡಿ ಇಂಥ ಪ್ಯಾಚಸ್ಗಳು ಸಿಗ್ತಾವೆ. ಒಂದು ಸ್ಲೋ ಮಾಡಿದೆ ಅಂದರೆ 2 ಗೇರ್ 3 ಗೇರ್ ತೆಗಿಬೇಕು, ಅದೇ ಬೇಸರ. ಸುಮ್ಮ ಒಂದು ಸ್ಲೋನೇ ಹೊಂಟಿರ್ತೈತಿ ನೋಡಿರಿ. ಎಷ್ಟು ಲೋಡ್ ತೊಗೋತೈತೆ ಹೋಗ. ಕ್ಯಾ ಕರೆ ಬೈ, ಮನೆ ಹಂಗೆ ಕಟ್ಟ ನೋಡ್ರಿ. ಇವ್ರು ಧೈರ್ಯಕ್ಕೂ ಮಜ್ಬೇಕಾ ಇಂಥ ಏರಿಯಾದಾಗ ಮನೆ ಕಟ್ಕೊಂಡು ಇಲ್ಲೇ ಅದಾರಂದ್ರೆ. ಯಾಕಂದ್ರೆ ಒಮ್ಮೆ ಏನ್ರೆ ಫ್ಲಡ್ ಗಿಡ್ ಏನ್ರ ಆಯ್ತು ಹುಸು ಕೈ ಹೋಕ್ಕೋ. ಚಲೋ ಘಾಟ್ ರೋಡಿಂದ ಎಲ್ಲಿ ಬಂದೆ ನೋಡ್ರಿ. ಪೂರಾ ಅಂಚೆ ಬಿಡ್ತದಪ್ಪ ಇದು. ಇಲ್ಲೇ ತಲೆ ಮ್ಯಾಗೆ ಎಲ್ಲ ಒಡೆದು ರೋಡ್ ಮಾಡಿದ್ದಿದ್ದಲ್ಲ. ಓದ್ತೀರಿ ಹೆಂಗೆ ಕಾಣ್ತೈತೆ ನೋಡ್ರಿ ಅದು ವ್ಯೂ ಎಲ್ಲ. ಪೂರಾ ಅಂಚೆ ಬಿಡ್ತದೆ ಇದು. ನೋಡ್ರಿ ಹೆಂಗದ, ಪೂರಾ ದಮ್ಮೆ ಬರ್ತೈತಿ. ಇಲ್ಲಿ 2 ಡಿಗ್ರಿ ಐತ್ರಿ ಈಗ. ಹೋಯ್ ಇಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ಹಿಮಾಲಯನ್ ರೇಂಜಸ್ ಇದ್ದು ಮಳೆ ಬರತೈತೆ. ಕ್ಯಾಮ್ರಾ ಹಾಕಿದ್ದಿಲ್ಲ. ಇಲ್ಲಿ ಮಳೆ ಅದು ಜಸ್ಟ್ ನಿಂತೈತಿ. ಇಲ್ಲಿ ಚಹಾ ಕುಡಿಯೋಕೆ ನಿಂತಿದ್ದೆವು. ಬಾಪ್ರೆ ಮೂಗು ಬಂದಾಗ್ಯದ. ಇಲ್ಲಿ ಒಂದು ಪರ್ಮಿಟ್ ತೊಗೋಬೇಕಾ. ಇಲ್ಲಿ ಪರ್ಮಿಟ್ ತೊಗೊಂಡ್ರೆ ಮುಂದೆ ಹೋಗೋಕೆ ಅಲಾವ್ ಸಿಗ್ತೈತೆ ನಮಗೆ. ಅಲ್ಲಿ ನಮ್ಮದು ಬೈಕ, ಇಲ್ಲಿ ಉಳ್ಕಿದ ಬೈಕ್ ಇಲ್ಲ ಅದಾವೆ. ಈಗ ನೆಕ್ಸ್ಟ್ ನಮಗೆ ಬರೋದೆಲ್ಲ ಹಿಮಾಲಯನ್ ಎಲ್ಲ ಐಸ್ ಮೌಂಟೇನ್ಸ್ ಸಿಗ್ತಾವೆ. ಇನ್ನೊಂದು 2 ಇಂಥವು ಮೌಂಟೇನ್ಸ್ ದಾಟ್ಬೇಕು. ಇನ್ನೊಂದು 20 ಕಿಲೋಮೀಟ್ರ್ ದಾಟಿದೆವು ಅಂದ್ರೆ ಇಂಥವು ಸಿಗ್ತಾವೆ. ಇದಕ್ಕಿಂತ ಐಸ್ ಇರೋ ಮೌಂಟೇನ್ಸ್ ಸಿಗ್ತಾವೆ ನಾವು. ಅಲ್ಲಿ ನಮ್ಮ ಕರ್ನಾಟಕದ ಧ್ವಜ ಹಾರಿಸೋಣಂತ್ರಿ. ಏನದು ಅದು ಏನೈತೆ ನೋಡ್ರಿ ಅದು. ಇಲ್ಲಿ ಫಾಗ, ಅಲ್ಲಿ ಫಾಗ, ಅಲ್ಲಿ ನೀರು ಹರಿಲಾತದ. ನಿಮ್ಮ ಕ್ಯಾಮ್ರಾದಾಗ ಕಾಣೋದಿಲ್ಲ.
ಜಸ್ಟ್ ಇನ್ಸೇನ್. ಎಲ್ಲ ಪ್ರಕೃತಿ ಮನ್ಯಾಗ ಕೂತ್ರೆ ಇಂಥವೇ ನೋಡೋಕ್ಕಾಕೈತೇನ? ಜೀವನದಾಗ ಒಮ್ಮರೆ ಬಂದು ಹಿಂಗೆ ಜಾಗ ನೋಡ್ಬೇಕು. ನನ್ನ ಪುಣ್ಯ 21 ವಯಸ್ಸಿಗೆ ಹಿಂಗೆ ಅಡ್ಡಾಡತ್ನಿ. ಎಂಜಾಯ್ ಯುವರ್ ಸೆಲ್ಫ್. ಜಸ್ಟ್ ರೊಕ್ಕ ಮಾಡಿರಿ, ಹಿಂಗೆ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊತ ಅಡ್ಡಾಡ್ರಿ. ಏನು ರೇಂಜಸ್ದಾಗೆ ಸಿಗ್ತೀನಿ, ಯಾಕಂದ್ರೆ ಇಲ್ಲಿ ಹನಿಯೇ ಯಾಕೋ ಮಳೆ ಬಂದಂಗದ, ಕ್ಯಾಮ್ರಾ ಚಲೋ ಮಾಡೋಕ್ಕಾಗಲ್ಲ. ಆದ್ಮೇಲೆ ರೋಡೇ ಮಳೆ ಗಿಳಿ ನಿತ್ತಂದ್ರೆ ನಿಮಗೆ ರೋಡ್ ತೋರಿಸ್ತೀನಿ ಅಂತ. ಓ ಅಲ್ಲಿ ನೋಡ್ರಿ, ಇಲ್ಲಿ ಆ ಗುಡ್ಡದ ತುಂಬ ಬರೀ ಫಾಗೇ ತುಂಬ್ಕೊಂಡದು. ಈಗ ನಾವು ಅದೀವಿ ಗಾಜಾದಾಗ. ಅಂದ್ರೆ ಗಾಜಾನು ಮಸ್ಟ್ಯಾಂಗ್ನಾಗೆ ಬರ್ತೈತಿ. ಅಂದ್ರೆ ನಾವು ಮಸ್ಟ್ಯಾಂಗ್ ಎಂಟ್ರಿ ಆಗ್ಯಾವು. ಮಸ್ಟ್ಯಾಂಗ್ ಒಳಗೆ ಮುಕ್ತಿನಾಥ್ ಟೆಂಪಲ್ಗೆ ಹೋಗ್ಬೇಕು. ಮುಕ್ತಿನಾಥ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಮೊದ್ಲು ಇಲ್ಲಿ ಚೆಕ್ ಪೋಸ್ಟ್ ಅದ. ಈ ಚೆಕ್ ಪೋಸ್ಟ್ನಾಗ ಮೊದ್ಲು ನಾವು ಇಲ್ಲಿ ಪರ್ಮಿಟ್ ತೊಗೋಬೇಕು ಮುಕ್ತಿನಾಥ್ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿ. ಅದು ಬಿಟ್ಟರೆ ಈಗ ಟೆಂಪ್ರೇಚರ್ ಬಂದು 2 ಐತ್ರಿ. ಕೈ ಎಲ್ಲ ಪೂರಾ ಜುಮ್ ಹಿಡ್ದಾವು. ಆದ್ರೆ ವ್ಯೂವರ ಐತಿ ಅಲ್ಟಿಮೇಟ್. ಅಲ್ಲಂತರೂ ಸಣ್ಣಗೆ ಐಸ್ ಬೆಳಕ್ಕೆ ಚಾಲು ಆಗ್ಬಿಟ್ಟು ನೋಡ್ರಿ. ಅಮೇಝಿಂಗ್, ಫುಲ್ ಮಸ್ತ್ ಐತಿ. ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು. ಆ ಟರ್ನಿಟಿ ಕತ್ಲು ಆಗ್ತಿರ್ಬೋದು, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಆದರೆ ಎಲ್ಲ ಮೋಟೋ ಬ್ಲಾಗ್ನಾಗ ತೋರಿಸ್ತೀನಿ ಏನೇನು ವ್ಯೂ ಓದತ್ತೆ. ಹಿಂದಂತರೂ ಅಲ್ಟಿಮೇಟ್ ವ್ಯೂ ಇತ್ತು, ಜಸ್ಟ್ ಅಮೇಝಿಂಗ್. ಹೆಂಗೆ ಇರತ್ತೈತೆ ನೋಡ್ರಿ ಇಲ್ಲಿ. ಒತ್ತೇರಿತ್ತ ಏನು ವ್ಯೂ ಅದ ಇದು. ಇಲ್ಲಿ ಗಾಡಿ ಯಾವ ಓಡಕತ್ತೆ ಇರಲ್ಲ, ಪೂರ ಆಕ್ಸಿಲೇಟರ್ ತಿರುಗಿದ್ರು ನೋಡ್ರಿ 40 ಅಟ್ಟೆ ಓಡ್ತದೆ. ಅದು ನನ್ನ ಗಾಡಿ ಐತೆ ಓಡತ್ತೆ, ಉಳ್ಕಿದ್ದೆಲ್ಲ ಗಾಡಿ ಪವರ್ ಏದಿಲ್ಲ. ಪವರ್ ತೊಗೊಳಕ್ಕೆ ಇರಲ್ಲ ಯಾವ ಗಾಡಿಗಳು. ಇದ್ದಿದ್ರಾಗ ಓಡತ್ತಿದಂದ್ರೆ ನಂದೇ ಒಂದೇ ಗಾಡಿ. ಏನು ವ್ಯೂ ಅದಾವದು. ಇಲ್ಲಿ ಗಾಡಿನೇ ಓಡಕ್ತಾ ಇರಲ್ಲ. ಪೂರ ಆಕ್ಸಿಲೇಟರ್ ಹಿಡಿದೀನಿ ರೀ, ಪೂರ ಆಕ್ಸಿಲೇಟರ್. 3ನೇ ಗೇರ್ನಾಗ ಐತೀನಿ. 45 50 ದಾಟವಲ್ದು ಗಾಡಿ. ಹೋಯ್ 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 ಹೋಯ್. ಐಸಿಂದ ಮೌಂಟೇನ್ಸ್ ಎಲ್ಲ ಈಗ ಸ್ಟಾರ್ಟ್ ಆಕ ನೋಡ್ರಿ. ಎಲ್ಲ ಫ್ರೀಸ್, ಕೈ ಸುತ್ತ ಪೂರ ಜುಮ್ ಹಿಡ್ದವು. ಓಯ್ ಹೋಯ್ ನೋಡ್ರಿ ಅಲ್ಲಿ ಏನು ವ್ಯೂ ಹೋಯ್ತು ಅದು. ಪೂರ ಸ್ಟಾರ್ಟ್ ನೋಡ್ರಿ. ಇಲ್ಲಿಂದ ಪೂರ ಹಿಮಾಚಲಕ್ಕೆ ಒಂದೆರಡು ಗುಡ್ಡ ಕ್ರಾಸ್ ಮಾಡಿದೆವು ಅಂದ್ರೆ ಪೂರ ಹಿಮ ಸ್ಟಾರ್ಟೇ. ಏನು ವ್ಯೂ ಹೋಯ್ತು ಅದು. ಈಗ ನಡ್ಬರ್ಕ್ ಕಲ್ಲು ಬೀಳ್ತಾವ ನೋಡಿ. ಓಯ್ ಹೋಯ್ ಹೋಯ್ ಓತ್ತೇರಿತ್ತ ಏನಾಯ್ತು ಇದು. ಮಾನಸಿಕ ಐತ್ಲ ಇದು. ಮಾನಸಿಕ ಪೂರ ಇಲ್ಲಿಗೆ ಇಟ್ಟತ್ತೆ. ಇಲ್ಲಿನ ಮುಂದೆ ಪೂರ ಐಸಿರ್ತದೆ, ಪೂರ ಮೌಂಟೇನ್. ಹಾಂ, ಎಂಟ್ರಿಗೆ ಹೆಂಗೈತಿ ಯೋಚನೆ ಮಾಡ್ರಿ, ಮುಂದೆ ಹೆಂಗಿರ್ಬಾರ್ದು. ನಿನ್ನ ಮೆಚ್ಚಬೇಕಲ್ಲ. ಏನು ವ್ಯೂ ಹೋಯ್ತು ಅದು, ಏನು ವ್ಯೂ ಹೋಯ್ತು. ಮಾನಸಿಕ ಹೋಯ್ 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 ನೋಡ್ರಿ ಅದು. ಪೂರ ನೋಡ್ರಿ ಹೆಂಗ. ಇಲ್ಲಿ ನೋಡ್ರಿ ಫಾಗ್. ಹೋಗುವಂತ ಎಲ್ಲ ಜಾಗನೂ ಸಿನಿಕದಾವ ಇಲ್ಲಿ. ಹೀಟ್ ಹಿಡಿತದ ಮುಸ್ತಫಾ.
ನಾವು ಅವರಿಗೆ ಅವ್ರು ಹಾಕೊಂಡಿದ್ದ ಟೋಪಿ ಚಲೋ ಇದ್ದಂತ ಫುಲ್ ಕ್ರೇಜಿ ಕಾಣಂದ್ರೆ ತಿಳಿದ್ದೇವೆ ಅವರಿಗೆ. ಅವ್ರು ನೋಡಿ ಇವ್ರು ಹಾಕೊಂಡ ಸಾಲಿಗ್ರಾಮ್ ಅಂದ್ರೆ ತಂಪೈತಲ್ಲ ಇದು. खाने के लिए महंगा है, सोने के लिए महंगा है, वो महंगा रहता है, जगह भी महंगा है उधर का, उधर महंगा है वो वही उसकी ಇಂಥವೆಲ್ಲ ತೋರಿಸ್ಬಾರ್ದು. ಬಟ್ ನೀವು ಇಲ್ಲಿ ಬಂದಾಗೆಲ್ಲ ಜಾಸ್ತಿ ಬಿಯರ್ ಆಮೇಲೆ ನೋಡ್ಬೇಕು. ಬಟ್ ಇಲ್ಲೆಲ್ಲ ಬೇಕೇ ಇಲ್ಲ, ಇಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ವೆದರಿಗೆ ಭಾಳ ಬೇಕ್ರಿ. ಎಲ್ಲರೂ ಕುಡಿಯೋರು ಇದ್ರೆ ಬರೀ ಆರಾಮ ಇರ್ತದೆ. ಕುಡ್ಲಾರ್ದವರು ಊಟ ಇಲ್ಲ ಕುಡಿಲಾರ್ದವ್ರು ಕುಡಿಯೋರು ಮುಂದೆ ಕೂತ್ ನಿಂದ್ರಿ. ಚಾ ಕುಡಿಯೋಣ, ಬರೀ ಚಾ ಕಾಫಿ. ನೀವು ಯಾವಾಗಲೂ ಬೆಚ್ಚಗಿರಿ ಅಟ್ಟೆ ಇಷ್ಟೇ ಹೇಳೋದು. ಬಟ್ ಹೌದು, ಇಲ್ಲಿ ಸಿಗರೇಟ್ ತಾರು ಎಲ್ಲ ಜಾಸ್ತಿನೇ, ಇಲ್ಲಿ ಮಂದೆಲ್ಲ ಜಾಸ್ತಿನೇ ಕುಡಿತಾರೆ. ಯಾಕಂದ್ರೆ ಇಲ್ಲಿ ಸರ್ವೈವ್ ಮಾಡ್ಬೇಕಂದ್ರೆ ಇವೆಲ್ಲ ಬೇಕೇ. ನಾವು ಬಾಯಿಗೆ ಮುಗಿ ಬರತ್ತೆ ಹಂಗೆ ಹೊರಗೆ. Let's take heat and end this video within 10 minutes. ಥ್ಯಾಂಕ್ ಯು. ತಂಡಿ ಬಡಿಸ್ಕೊತ ನೀರು ಕಾಯಿಸ್ಕೊತ ಒಳಗೆ ಬಂದ್ರೆ ಇಲ್ಲಿ ನಮ್ಮ ಹುಡುಗರು ಏನು ಮಾಡಕ್ಕ ನೋಡಿ. ಓ ಒಬ್ಬ ಇವ ಎರಡನೇದ ಓಕೆ. ಅವರೆಲ್ಲ ಅಲ್ಲಿ ಒಳಗೆ ಮಜಾ ಮಾಡತ್ತಾರೆ ನೋಡ್ರಿ. ಇಲ್ಲಿ ಹೇಳಿಲ್ಲ, ಈ ಲಾಡ್ಜ್ ಖರೇನೆ ಮಸ್ತ್ ಅದ. ಇಲ್ಲಿ ಕೊಡೋರೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಎಲ್ಲ ಇಟ್ಟಾರೆ. ಅದ್ರದ್ದು ಏನದ ಪೂರ ಯೂಸ್ ತಗೊಳತ್ತಾರ, ಅದನ್ನ ಮಜಾ ಮಾಡ್ಕೋತೀರಂತ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಮಾಡ್ತೀವಿ ಸರ್ ಇವತ್ತಿನ ವಿಡಿಯೋ ಹೆಂಗಾಗಿತ್ತು ಹೆಂಗಿಲ್ಲ ಅನ್ನೋದು. ಮತ್ತೆ ಸಿಗೋಣ ನಾಳೆ ವಿಡಿಯೋದಾಗ. ನಾವು ಈಗ ಯಾಕೋ ಅನ್ನೋದು ಹೋಟೆಲ್ದಾಗ ಅದೀವಿ. ಇಲ್ಲಿದಿಂದ ಮುಕ್ತಿನಾಥ್ ಟೆಂಪಲ್ ಏನಿಲ್ಲ ಅಂದರೂ ಒಂದು 35 ಕಿಲೋಮೀಟರ್ ದೂರ ಅದ. ಅರೇ ಯಪ್ಪ, ವಿಡಿಯೋ ಏನು ಮಾಡಕ್ಕೆ ಬಿಡ್ರು. ಅಲ್ಲೇ ಏನು ಮಾಡ್ತೀನಿ ಅಂದ್ರೆ ಅವ್ರು ಬಾರಿಸೋದು ಬಿಡಾತಿಲ್ಲ, ಇಲ್ಲಿ ಏನು ಮಾಡಕ್ಕೆ ಬರ್ತೀನಿ ಅಂದ್ರೆ ಅವ್ರ ಸೌಂಡ್ ನಮಗೆ ಕೇಳಿಸೋದು ಬಿಡಾತಿಲ್ಲ. ವೆಂಕರ್ ನಾವು ಬಾಯ್ ಬೋಲ್ ದೋ, ಬಾಯ್ ಬಾಯ್. मुस्तांग आइए, गुड है, बहुत अच्छा है, आइए आइए आइए, ओके वेलकम, ओके, बाय 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 बाय. ಕ್ಯಾಮ್ರಾ ಬಂದ್ ಮಾಡೋಕ್ಕೆ ಮನಸ್ಸು ಬರತ್ತಲ್ಲ. ಚಾವಿ ಕಳ್ಕೊಂಡೆ ಅಪ್ಪ.